ಕೊಟ್ರೆಯವರ ಇಟ್ರೆ ಶಾಪ ಅನ್ನೋ ಹಾಗೆ ಇರಾನ್ ಸೇನೆ ಯುದ್ಧ ಭೂಮಿಯಲ್ಲಿ ಮುನ್ನುಗ್ಗುತ್ತಿದೆ. ವಿಶ್ವದ ಬಲಾಢ್ಯ ಆರ್ಮಿಗೆ ಸೆಡ್ಡು ಹೊಡೆದು ರಣಭೀಕರವಾಗಿ ದಾಳಿ ಮಾಡ್ತಾ ಇದೆ. ಜ್ವಾಲಾಮುಖಿಯಾಗುತ್ತಿದೆ ಸಿಡಿಲಮರಿ ಇರಾನ್. ಅಮೆರಿಕ ಲೆಕ್ಕಾಚಾರವೇ ಬುಡಮೇಲು. ಮಧ್ಯಪ್ರಾಚ್ಯ ಯುದ್ಧ 5ನೇ ದಿನ ಮುಂದುವರೆದಿದೆ. ರಣರಂಗದಲ್ಲಿ ಇರಾನ್ ದ್ವೇಷಾಗ್ನಿಗೆ ಅಮೆರಿಕ, ಇಸ್ರೇಲ್ ಮೊದಲ ಸಲ ಹಿಮ್ಮೆಟ್ಟಿವೆ. ನೀವು ಒಂದೇಟು ಕೊಟ್ರೆ ನಾವು ಎರಡೇಟು ಕೊಡ್ತೀವಿ ಅಂತ ಶಿಯಾ ರಾಷ್ಟ್ರ ಡೆಡ್ಲಿ ಅಟ್ಯಾಕ್ ಮಾಡ್ತಾ ಇದೆ. ಅಮೆರಿಕ ಇಸ್ರೇಲ್ಗೆ ಚೆಲ್ಲೆ ಹಣ್ಣು ತಿನ್ನಿಸುತ್ತಾ ಇರಾನ್ ಏಟಿಗೆ ಎದುರೇಟು ಕೊಡ್ತಾ ಇದೆ. ಅದು ವಿಶ್ವದ ಬಲಿಷ್ಠ ಸೇನೆ ಅತ್ಯಾಧುನಿಕ ವೆಪನ್ಗಳನ್ನು ಹೊಂದಿರೋ ದೊಡ್ಡಣ್ಣನಿಗೆ ನೇರವಾಗಿ ನುಗ್ಗಿ ಮಾಂಜ ಕೊಡ್ತಾ ಇದೆ. ಅಮೆರಿಕದ ಥಾಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಧ್ವಂಸ. ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ರಕ್ಷಣೆಗೆ ಇಟ್ಟಿದ್ದಂತಹ ಅಮೆರಿಕದ ಅತ್ಯಾಧುನಿಕ ಥಾಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನ ಇರಾನ್ ಪುಡಿಗಟ್ಟಿದೆಯಂತೆ. ಅದು ಬರೋಬ್ಬರಿ 10,000 ಕೋಟಿ ರೂಪಾಯಿ ಮೌಲ್ಯದ ಸಿಸ್ಟಮ್. ಇದನ್ನ ಹೊಡೆದು ಉಳಿಸಿದ್ದಾಗಿ ಇರಾನ್ ಹೇಳಿದೆ. ಗಲ್ಫ್ ರಾಷ್ಟ್ರಗಳನ್ನು ತೊರೆಯುತ್ತಿದೆ ಅಮೆರಿಕ. ಅಮೆರಿಕಕ್ಕೆ ನೆರವಾದ ಎಲ್ಲಾ ಗಲ್ಫ್ ರಾಷ್ಟ್ರಗಳನ್ನು ದಂಡಿಸಲು ಇರಾನ್ ಹೊರಟಿದೆ. 11 ರಾಷ್ಟ್ರಗಳಲ್ಲಿರುವಂತಹ ಯುಎಸ್ ಏರ್ ಮತ್ತು ನೌಕಾ ನೆಲೆಗಳನ್ನು ಇರಾನ್ ಪುಡಿಗಟ್ಟಿದೆ. ಇದಕ್ಕೆ ಬೆದರಿರುವ ದೊಡ್ಡಣ್ಣ ತನ್ನ ನೆಲೆಗಳನ್ನು ಮೊದಲ ಸಲ ತ್ಯಜಿಸುವ ನಿರ್ಧಾರಕ್ಕೆ ಬಂದಿದೆ. ದೊಡ್ಡಣ್ಣನ ನೆರವಿಗೆ ನಿಲ್ಲದ ಸ್ಪೇನ್. ಇದೇ ವೇಳೆ ನ್ಯಾಟೋ ರಾಷ್ಟ್ರವೊಂದು ಅಮೆರಿಕಾಗೆ ಸರಿಯಾಗಿ ಕೈಕೊಟ್ಟಿದೆ. ಅಮೆರಿಕದ ಫೈಟರ್ಗಳಿಗೆ ನೆಲೆ ನೀಡಲು ಸ್ಪೇನ್ ನಿರಾಕರಿಸಿಬಿಟ್ಟಿದೆ. ಇದರಿಂದ ಸಿಟ್ಟಿಗೆದ್ದ ಟ್ರಂಪ್ ಸ್ಪೇನ್ ಜೊತೆಗಿನ ಎಲ್ಲಾ ವ್ಯಾಪಾರ ರದ್ದು ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಯುಎಸ್ ಯುದ್ಧ ಹಡಗು ಮೇಲೆ ಇರಾನ್ ದಾಳಿ. ಪ್ರತೀಕಾರದ ಜ್ವಾಲಾಮುಖಿಯಿಂದ ಇರಾನ್ ಕೊತ ಅಂತ ಕುದಿಯುತ್ತಿದೆ. ಇದರ ಮಧ್ಯೆ ಹಿಂದೂ ಮಹಾಸಾಗರದಲ್ಲಿದ್ದ ಅಮೆರಿಕದ ಯುದ್ಧ ನೌಕೆಯ ಮೇಲೆ ಐಆರ್ಜಿಸಿ ಮಿಸೈಲ್ ದಾಳಿ ನಡೆಸಿದೆ. ಅದು 600 ಕಿಲೋಮೀಟರ್ ದೂರದಿಂದಲೇ ವಾರ್ಶಿಪ್ಗಳ ಮೇಲೆ ಇರಾನ್ ಪ್ರಹಾರ ನಡೆಸಿದೆ. ಇರಾನ್ ದಾಳಿಗೆ ಹೆದರಿ ವಾರ್ಶಿಪ್ ಕಾಲ್ಕಿತ್ತಿದೆ. ಹತ್ತು ತೈಲ ಹಡಗುಗಳ ಮೇಲೆ ಇರಾನ್ ದಾಳಿ. ಇರಾನ್ನ ಹರ್ಮೋಸ್ ಜಲಮಾರ್ಗ ಸಂಪೂರ್ಣ ಬಂದ್ ಮಾಡಲಾಗಿದೆ. ಆದರೂ 10 ತೈಲ ಹಡಗುಗಳು ಸಾಗುತ್ತಿದ್ದವು. ಇದನ್ನು ನೋಡಿದ ಇರಾನ್ ಪಡೆ 10 ತೈಲ ಹಡಗುಗಳ ಮೇಲೆ ಕ್ಷಿಪಣಿ ದಾಳಿ ಮಾಡಿ ಉಡಾಯಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಟ್ರೆಯವರ ಇಟ್ರೆ ಶಾಪ ಅನ್ನೋ ಹಾಗೆ ಇರಾನ್ ಸೇನೆ ಯುದ್ಧ ಭೂಮಿಯಲ್ಲಿ ಮುನ್ನುಗ್ಗುತ್ತಿದೆ. ವಿಶ್ವದ ಬಲಾಢ್ಯ ಆರ್ಮಿಗೆ ಸೆಡ್ಡು ಹೊಡೆದು ರಣಭೀಕರವಾಗಿ ದಾಳಿ ಮಾಡ್ತಾ ಇದೆ. ಜ್ವಾಲಾಮುಖಿಯಾಗುತ್ತಿದೆ ಸಿಡಿಲಮರಿ ಇರಾನ್. ಅಮೆರಿಕ ಲೆಕ್ಕಾಚಾರವೇ ಬುಡಮೇಲು. ಮಧ್ಯಪ್ರಾಚ್ಯ ಯುದ್ಧ 5ನೇ ದಿನ ಮುಂದುವರೆದಿದೆ. ರಣರಂಗದಲ್ಲಿ ಇರಾನ್ ದ್ವೇಷಾಗ್ನಿಗೆ ಅಮೆರಿಕ, ಇಸ್ರೇಲ್ ಮೊದಲ ಸಲ ಹಿಮ್ಮೆಟ್ಟಿವೆ. ನೀವು ಒಂದೇಟು ಕೊಟ್ರೆ ನಾವು ಎರಡೇಟು ಕೊಡ್ತೀವಿ ಅಂತ ಶಿಯಾ ರಾಷ್ಟ್ರ ಡೆಡ್ಲಿ ಅಟ್ಯಾಕ್ ಮಾಡ್ತಾ ಇದೆ. ಅಮೆರಿಕ ಇಸ್ರೇಲ್ಗೆ ಚೆಲ್ಲೆ ಹಣ್ಣು ತಿನ್ನಿಸುತ್ತಾ ಇರಾನ್ ಏಟಿಗೆ ಎದುರೇಟು ಕೊಡ್ತಾ ಇದೆ. ಅದು ವಿಶ್ವದ ಬಲಿಷ್ಠ ಸೇನೆ ಅತ್ಯಾಧುನಿಕ ವೆಪನ್ಗಳನ್ನು ಹೊಂದಿರೋ ದೊಡ್ಡಣ್ಣನಿಗೆ ನೇರವಾಗಿ ನುಗ್ಗಿ ಮಾಂಜ ಕೊಡ್ತಾ ಇದೆ. ಅಮೆರಿಕದ ಥಾಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಧ್ವಂಸ.
ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ರಕ್ಷಣೆಗೆ ಇಟ್ಟಿದ್ದಂತಹ ಅಮೆರಿಕದ ಅತ್ಯಾಧುನಿಕ ಥಾಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನ ಇರಾನ್ ಪುಡಿಗಟ್ಟಿದ್ದಂತೆ. ಅದು ಬರೋಬ್ಬರಿ 10,000 ಕೋಟಿ ರೂಪಾಯಿ ಮೌಲ್ಯದ ಸಿಸ್ಟಮ್. ಇದನ್ನ ಹೊಡೆದು ಉರುಳಿಸಿದ್ದಾಗಿ ಇರಾನ್ ಹೇಳಿದೆ. ಗಲ್ಫ್ ರಾಷ್ಟ್ರಗಳನ್ನು ತೊರೆಯುತ್ತಿದೆ ಅಮೆರಿಕ. ಅಮೆರಿಕಕ್ಕೆ ನೆರವಾದ ಎಲ್ಲಾ ಗಲ್ಫ್ ರಾಷ್ಟ್ರಗಳನ್ನು ದಂಡಿಸಲು ಇರಾನ್ ಹೊರಟಿದೆ. 11 ರಾಷ್ಟ್ರಗಳಲ್ಲಿರುವಂತಹ ಯುಎಸ್ ಏರ್ ಮತ್ತು ನೌಕಾ ನೆಲೆಗಳನ್ನು ಇರಾನ್ ಪುಡಿಗಟ್ಟಿದೆ. ಇದಕ್ಕೆ ಬೆದರಿರುವ ದೊಡ್ಡಣ್ಣ ತನ್ನ ನೆಲೆಗಳನ್ನು ಮೊದಲ ಸಲ ತ್ಯಜಿಸುವ ನಿರ್ಧಾರಕ್ಕೆ ಬಂದಿದೆ. ದೊಡ್ಡಣ್ಣನ ನೆರವಿಗೆ ನಿಲ್ಲದ ಸ್ಪೇನ್. ಇದೇ ವೇಳೆ ನ್ಯಾಟೋ ರಾಷ್ಟ್ರವೊಂದು ಅಮೆರಿಕಾಗೆ ಸರಿಯಾಗಿ ಕೈಕೊಟ್ಟಿದೆ. ಅಮೆರಿಕದ ಫೈಟರ್ಗಳಿಗೆ ನೆಲೆ ನೀಡಲು ಸ್ಪೇನ್ ನಿರಾಕರಿಸಿಬಿಟ್ಟಿದೆ. ಇದರಿಂದ ಸಿಟ್ಟಿಗೆದ್ದ ಟ್ರಂಪ್ ಸ್ಪೇನ್ ಜೊತೆಗಿನ ಎಲ್ಲಾ ವ್ಯಾಪಾರ ರದ್ದು ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಯುಎಸ್ ಯುದ್ಧ ಹಡಗು ಮೇಲೆ ಇರಾನ್ ದಾಳಿ. ಪ್ರತೀಕಾರದ ಜ್ವಾಲಾಮುಖಿಯಿಂದ ಇರಾನ್ ಕೊತ ಅಂತ ಕುದಿಯುತ್ತಿದೆ. ಇದರ ಮಧ್ಯೆ ಹಿಂದೂ ಮಹಾಸಾಗರದಲ್ಲಿದ್ದ ಅಮೆರಿಕದ ಯುದ್ಧ ನೌಕೆ ಮೇಲೆ ಐಆರ್ಜಿಸಿ ಮಿಸೈಲ್ ದಾಳಿ ನಡೆಸಿದೆ. ಅದು 600 ಕಿಲೋಮೀಟರ್ ದೂರದಿಂದಲೇ ವಾರ್ಶಿಪ್ಗಳ ಮೇಲೆ ಇರಾನ್ ಪ್ರಹಾರ ನಡೆಸಿದೆ. ಇರಾನ್ ದಾಳಿಗೆ ಹೆದರಿ ವಾರ್ಶಿಪ್ ಕಾಲ್ಕಿತ್ತಿದೆ. ಹತ್ತು ತೈಲ ಹಡಗುಗಳ ಮೇಲೆ ಇರಾನ್ ದಾಳಿ. ಇರಾನ್ನ ಹರ್ಮೋಸ್ ಜಲಮಾರ್ಗ ಸಂಪೂರ್ಣ ಬಂದ್ ಮಾಡಲಾಗಿದೆ. ಆದರೂ 10 ತೈಲ ಹಡಗುಗಳು ಸಾಗುತ್ತಿದ್ದವು. ಇದನ್ನು ನೋಡಿದ ಇರಾನ್ ಪಡೆ 10 ತೈಲ ಹಡಗುಗಳ ಮೇಲೆ ಕ್ಷಿಪಣಿ ದಾಳಿ ಮಾಡಿ ಉಡಾಯಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಟ್ರೆಯವರ ಇಟ್ರೆ ಶಾಪ ಅನ್ನೋ ಹಾಗೆ ಇರಾನ್ ಸೇನೆ ಯುದ್ಧ ಭೂಮಿಯಲ್ಲಿ ಮುನ್ನುಗ್ಗುತ್ತಿದೆ. ವಿಶ್ವದ ಬಲಾಢ್ಯ ಆರ್ಮಿಗೆ ಸೆಡ್ಡು ಹೊಡೆದು ರಣಭೀಕರವಾಗಿ ದಾಳಿ ಮಾಡ್ತಾ ಇದೆ. ಜ್ವಾಲಾಮುಖಿಯಾಗುತ್ತಿದೆ ಸಿಡಿಲಮರಿ ಇರಾನ್. ಅಮೆರಿಕ ಲೆಕ್ಕಾಚಾರವೇ ಬುಡಮೇಲು. ಮಧ್ಯಪ್ರಾಚ್ಯ ಯುದ್ಧ 5ನೇ ದಿನ ಮುಂದುವರೆದಿದೆ. ರಣರಂಗದಲ್ಲಿ ಇರಾನ್ ದ್ವೇಷಾಗ್ನಿಗೆ ಅಮೆರಿಕ, ಇಸ್ರೇಲ್ ಮೊದಲ ಸಲ ಹಿಮ್ಮೆಟ್ಟಿವೆ. ನೀವು ಒಂದೇಟು ಕೊಟ್ರೆ ನಾವು ಎರಡೇಟು ಕೊಡ್ತೀವಿ ಅಂತ ಶಿಯಾ ರಾಷ್ಟ್ರ ಡೆಡ್ಲಿ ಅಟ್ಯಾಕ್ ಮಾಡ್ತಾ ಇದೆ. ಅಮೆರಿಕ ಇಸ್ರೇಲ್ಗೆ ಚೆಲ್ಲೆ ಹಣ್ಣು ತಿನ್ನಿಸುತ್ತಾ ಇರಾನ್ ಏಟಿಗೆ ಎದುರೇಟು ಕೊಡ್ತಾ ಇದೆ. ಅದು ವಿಶ್ವದ ಬಲಿಷ್ಠ ಸೇನೆ. ಅತ್ಯಾಧುನಿಕ ವೆಪನ್ಗಳನ್ನು ಹೊಂದಿರೋ ದೊಡ್ಡಣ್ಣನಿಗೆ ನೇರವಾಗಿ ನುಗ್ಗಿ ಮಾಂಚ ಕೊಡ್ತಾ ಇದೆ. ಅಮೆರಿಕದ ಥಾಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಧ್ವಂಸ. ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ರಕ್ಷಣೆಗೆ ಇಟ್ಟಿದ್ದಂತಹ ಅಮೆರಿಕದ ಅತ್ಯಾಧುನಿಕ ಥಾಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನ ಇರಾನ್ ಪುಡಿಗಟ್ಟಿದ್ದಂತೆ. ಅದು ಬರೋಬ್ಬರಿ 10,000 ಕೋಟಿ ರೂಪಾಯಿ ಮೌಲ್ಯದ ಸಿಸ್ಟಮ್. ಇದನ್ನ ಹೊಡೆದು ಉರುಳಿಸಿದ್ದಾಗಿ ಇರಾನ್ ಹೇಳಿದೆ. ಗಲ್ಫ್ ರಾಷ್ಟ್ರಗಳನ್ನು ತೊರೆಯುತ್ತಿದೆ ಅಮೆರಿಕ. ಅಮೆರಿಕಕ್ಕೆ ನೆರವಾದ ಎಲ್ಲಾ ಗಲ್ಫ್ ರಾಷ್ಟ್ರಗಳನ್ನು ದಂಡಿಸಲು ಇರಾನ್ ಹೊರಟಿದೆ. 11 ರಾಷ್ಟ್ರಗಳಲ್ಲಿರುವಂತಹ ಯುಎಸ್ ಏರ್ ಮತ್ತು ನೌಕಾ ನೆಲೆಗಳನ್ನು ಇರಾನ್ ಪುಡಿಗಟ್ಟಿದೆ. ಇದಕ್ಕೆ ಬೆದರಿರುವ ದೊಡ್ಡಣ್ಣ ತನ್ನ ನೆಲೆಗಳನ್ನು ಮೊದಲ ಸಲ ತ್ಯಜಿಸುವ ನಿರ್ಧಾರಕ್ಕೆ ಬಂದಿದೆ. ದೊಡ್ಡಣ್ಣನ ನೆರವಿಗೆ ನಿಲ್ಲದ ಸ್ಪೇನ್. ಇದೇ ವೇಳೆ ನ್ಯಾಟೋ ರಾಷ್ಟ್ರವೊಂದು ಅಮೆರಿಕಾಗೆ ಸರಿಯಾಗಿ ಕೈಕೊಟ್ಟಿದೆ. ಅಮೆರಿಕದ ಫೈಟರ್ಗಳಿಗೆ ನೆಲೆ ನೀಡಲು ಸ್ಪೇನ್ ನಿರಾಕರಿಸಿಬಿಟ್ಟಿದೆ. ಇದರಿಂದ ಸಿಟ್ಟಿಗೆದ್ದ ಟ್ರಂಪ್ ಸ್ಪೇನ್ ಜೊತೆಗಿನ ಎಲ್ಲಾ ವ್ಯಾಪಾರ ರದ್ದು ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಯುಎಸ್ ಯುದ್ಧ ಹಡಗು ಮೇಲೆ ಇರಾನ್ ದಾಳಿ.
ಪ್ರತೀಕಾರದ ಜ್ವಾಲಾಮುಖಿಯಿಂದ ಇರಾನ್ ಕೊತ ಅಂತ ಕುದಿಯುತ್ತಿದೆ. ಇದರ ಮಧ್ಯೆ ಹಿಂದೂ ಮಹಾಸಾಗರದಲ್ಲಿದ್ದ ಅಮೆರಿಕದ ಯುದ್ಧ ನೌಕೆ ಮೇಲೆ ಐಆರ್ಜಿಸಿ ಮಿಸೈಲ್ ದಾಳಿ ನಡೆಸಿದೆ. ಅದು 600 ಕಿಲೋಮೀಟರ್ ದೂರದಿಂದಲೇ ವಾರ್ಶಿಪ್ಗಳ ಮೇಲೆ ಇರಾನ್ ಪ್ರಹಾರ ನಡೆಸಿದೆ. ಇರಾನ್ ದಾಳಿಗೆ ಹೆದರಿ ವಾರ್ಶಿಪ್ ಕಾಲ್ಕಿತ್ತಿದೆ. ಹತ್ತು ತೈಲ ಹಡಗುಗಳ ಮೇಲೆ ಇರಾನ್ ದಾಳಿ. ಇರಾನ್ನ ಹರ್ಮೋಸ್ ಜಲಮಾರ್ಗ ಸಂಪೂರ್ಣ ಬಂದ್ ಮಾಡಲಾಗಿದೆ. ಆದರೂ 10 ತೈಲ ಹಡಗುಗಳು ಸಾಗುತ್ತಿದ್ದವು. ಇದನ್ನು ನೋಡಿದ ಇರಾನ್ ಪಡೆ 10 ತೈಲ ಹಡಗುಗಳ ಮೇಲೆ ಕ್ಷಿಪಣಿ ದಾಳಿ ಮಾಡಿ ಉಡಾಯಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.